ನಡೆದಾಗ ಬೇರೆ ಜಾಗತಿಕ ಮಟ್ಟದಲ್ಲಿ ಈ ತೊಂದರೆಗಳು ನಡೆದಾಗ ಈ ತರ ಎಫೆಕ್ಟ್ ಎಲ್ರಿಗೂ ಆಗ್ತಾ ಇರೋದು ಸಹಜ. ಬರೀ ನಮಗ್ ಮಾತ್ರ ಅಲ್ಲ, ಯಾರ್ಯಾರು ಗಲ್ಫ್ ಕಂಟ್ರಿಯಿಂದ ಈ ಅನಿಲವನ್ನು ಪರ್ಚೇಸ್ ಮಾಡ್ತಾರೆ ಆ ಎಲ್ಲಾ ದೇಶಕ್ಕೂ ಇದು ಪ್ರಾಬ್ಲಮ್ ಆಗೋದು ಬಿಸಿ ತಟ್ಟುತ್ತೆ. ಅದಕ್ಕೋಸ್ಕರ ನಮ್ಮ ಕೇಂದ್ರದಿಂದ ಇದಕ್ಕೆ ಹರ್ದೀಪ್ ಸಿಂಗ್ ಅವರು ಏನಂತ ಹೇಳಿದ್ರು, ಯಾರಿಗೆ ಪ್ರಿಯಾರಿಟಿ ಇದೆ ಸ್ವಲ್ಪ ಮಿತವಾಗಿ ಬಳಸಿ ಅಂತ ಒಂದು ಹೇಳಿದ ತಕ್ಷಣ ಏನ್ ಮಾಡಿದ್ದಾರೆ ಎಲ್ಲರೂ, ಯುದ್ಧ ನಡೀತಾ ಇದೆ ನಮ್ಗೆ ಸಿಗೋದೇ ಇಲ್ವಾ? ಖಂಡಿತ ಆತರ ಅಲ್ಲ. ಅದಕ್ಕೆ ಬೇಕಾದ ಪರ್ಯಾಯ ವ್ಯವಸ್ಥೆ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಒಂದು ಸರ್ಕಾರದ ಸಿಎಂ ಅವರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ರಾಜ್ಯದ ಜನ ಪಾನಿಕಲ್ಲಿ ಓಡಾಡ್ತಾರ ಮಾಡಬೇಡಿ, ರಿಯಾಲಿಟಿನ ರಾಜ್ಯಕ್ಕೆ ಕೊಡಿ. ಮತ್ತೆ ಪದೇ ಹೇಳ್ತಾ ಇದ್ದೀನಿ. ನಾನು ಹೇಳ್ತಿರೋದು ನೋಡಿ, ಕೋಲಾರದಲ್ಲಿ ನಾನು ಇವತ್ತು ಇಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಊಟ ಇಲ್ಲ ಅಂತ ಹೇಳಿದ್ರು, ಹಾಗೆ ಬಾಗಲಕೋಟೆಯಲ್ಲಿ ಬಿಸಿ ಊಟ ಇಲ್ಲ ಅಂತ ಹೇಳಿದ್ರು. ನಿಜಕ್ಕೂ ಇವತ್ತು ಆತರ ಪರಿಸ್ಥಿತಿ ಇದೆಯಾ? ಪರಿಸ್ಥಿತಿ ಹೌದು, ತೊಂದರೆ ಆಗ್ತಾ ಇದೆ. ಇಂದಿರಾ ಕ್ಯಾಂಟೀನ್ ಅನ್ನು ಕೂಡ ಅಲ್ಲಿ ಸಪ್ಲೈಯನ್ನ ಸ್ಟಾಪ್ ಮಾಡಿ ಕೇವಲ ಮೊಸರನ್ನವನ್ನ ನಾವು ಇವತ್ತಿನ ದಿನ ಅಲ್ಲಿ ಕೊಡ್ತಾ ಇರುವಂತ ಪರಿಸ್ಥಿತಿ ಇದೆ. ಒಂದು 2 ಸೆಕೆಂಡ್ ನಾನು ಹೇಳ್ತೀನಿ. ನಿನ್ನೆ ನಾನು ಕಾಂಗ್ರೆಸ್ ನ ಪದಾಧಿಕಾರಿ ಮಹಿಳೆಯರು ನೋಡ್ತಾ ಇದ್ದೆ. ನಾನು ಏನು ನಮ್ಮ ಮಾರ್ಕೆಟ್ಗೆ ಹೋಗ್ಬಿಟ್ಟು ಕಾಫಿ ಕೊಡ್ತಾ ಟೀ ಮಾಡ್ಕೊಂಡು ನಾವು ಏನು ಒಲೆಯಲ್ಲಿ ಟೀ ಮಾಡಿದೀವಿ ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ಅವ್ರು ಕೊಡ್ಲಿ, ನಾ ಬೇಡ ಅಂತ ಹೇಳ್ತಲ್ಲ, ಅವ್ರು ಕೇಳ್ತಾರ, ಒಬ್ರು ಮಾತಾಡ್ತಿದ್ದಾರೆ, ನಿಮ್ಮ ಮನೆಯಲ್ಲಿ ಕಾಫಿ ಮಾಡೋಕೆ ನಿಮ್ಗೆ ಕಷ್ಟ ಆಗಿರ್ಬೋದು, ಅದಕ್ಕೆ ನಾವು ಮಾಡಿ ಕೊಡ್ತಾ ಇದೀವಿ ಅಂದ್ರೆ ಇವ್ರು ಪಾನಿಕ್ ಮಾಡೋದನ್ನ ಬಿಟ್ಟು ದಯವಿಟ್ಟು ನಿಜವಾಗ್ಲೂ ಮನೆಯಲ್ಲಿರೋ ಈ ವಾಹಿನಿಯಲ್ಲಿ ಯೋಚನೆ ಮಾಡ್ತಾರೆ, ಮನೆಯಲ್ಲಿ ನಮ್ಗೆ ಇವತ್ತು ಟೀ ಮಾಡೋಷ್ಟು ಕಷ್ಟ ಇದೆಯಾ ಹಾಗಂತೇಳಿ ಮೊದಲೇ ಜನರನ್ನ ಪ್ಯಾನಿಕ್ ಕೊಡಬೇಡಿ. ತುಂಬಾ ಜನ ಪ್ರತಿನಿತ್ಯ ಹೊರಗಡೆ ಊಟ ಮಾಡೋರಿದ್ದಾರೆ, ಪ್ರತಿನಿತ್ಯ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡೋರಿದ್ದಾರೆ, ಪ್ರತಿನಿತ್ಯ ಅನೇಕ ಲಕ್ಷಾಂತರ ಜನ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡೋರಿದ್ದಾರೆ. ದಯವಿಟ್ಟು ಅವ್ರನ್ನೆಲ್ಲ ಪ್ಯಾನಿಕ್ ಮಾಡಬೇಡಿ.